ಹೇರ್ ಫಾಲ್ ಸ್ಟಾಪ್ ಮಾಡ್ತೇವೆ ಮತ್ ಹೇರ್ ಗ್ರೋತ್ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಒಂದು ಫೇಕ್ ಮೆಡಿಕಲ್ ಕ್ಯಾಂಪ್ ದವ್ರ ಜನದ ಕಣ್ ತೆಗ್ಯಾಕ ನಿಂತಾರ. ಹ್ಯೂಮನ್ ಫೇಸ್ ಅಟ್ರಾಕ್ಟಿವ್ ಕಾಣೋದ ತಲ್ಯಾಗ ಕೂದ್ಲಿದ್ದಾಗ, ಅದಕ್ಕ ಆದಷ್ಟು ಜನ ಅದನ್ನ ಮೇಂಟೈನ್ ಮಾಡಾಕ ನೋಡ್ತಿರ್ತಾರ. ಆದ್ರ ಕರೆಂಟ್ ಸಿಚುವೇಶನ್ ದಾಗ ನಮ್ ಲೈಫ್ ಸ್ಟೈಲ್ ಮತ್ ಕ್ಲೈಮೇಟಿಕ್ ಕಂಡೀಷನ್ ಸಂಬಂಧ ಹೇರ್ ಲಾಸ್ ಆಗೋದ ಸಂಖ್ಯೆ ಜಾಸ್ತಿ ಆಗತೈತಿ. ಈ ಇನ್ಸೆಕ್ಯೂರಿಟಿಲಿಂತ್ರ ಹೊರಗ್ ಬೀಳಾಕ ಜನ ತಮ್ಮ ತಲಿ ಮೇಲೆ ಏನ್ ಬೇಕಾದ್ರೂ ಹಚ್ಕೊಳತಾರ ತಮ್ಮ ಕೂದ್ಲ ಹೊಳಿತರಾಕ. ಇಂತಾದ ಒಂದ್ ಸಿಚುವೇಶನ್ ಪಟಿಯಾಲಾದಾಗ ಆಗಿತ್ತ. ಗುಡಿ ಬಾಜು ಒಂದ್ ಮೆಡಿಕಲ್ ಕ್ಯಾಂಪ್ ಹತ್ತಿತ್ತ. ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಾಳ ಚಲೋ ಇತ್ತು ಅನಿಸ್ತೈತಿ. ಮಂದಿಗ್ ಅವ್ರು ನಮಸ್ಬಿಟ್ಟಿದ್ರ ಅವ್ರ ಹೇರ್ ಆಯಿಲ್ ನಿಂತ್ರ ಜನದ ಕೂದ್ಲ ಒಂದ ವೀಕ್ ದಾಗ ಬರ್ತೈತೆ ಅಂತ ಹೇಳಿ. ಅದಕ್ಕ ಜನ ಆ ಕ್ಯಾಂಪ್ ಮುಂದ ಲೈನ್ ಹಚ್ಚಿಬಿಟ್ಟಿದ್ರು. ಇನ್ಸ್ಟ್ರಕ್ಷನ್ ಪ್ರಕಾರ ಆ ಹೇರ್ ಆಯಿಲ್ ಹಚ್ಚಿ 15-20 ನಿಮಿಷ ಆದ್ಮೇಲೆ ನೀರ್ಲಿಂತ್ರ ತೊಳ್ಕೊಬೇಕಾಯ್ತ. ಯಾರ್ಯಾರ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರಲ್ಲ ಎಲ್ಲಾರ್ದು ಕಣ್ಣು ಉರಿಯಾತಂತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಕಣ್ ಒಳಗ ಇನ್ಫೆಕ್ಷನ್ ಶುರು ಆತ. ಮತ್ ತಡ್ಕೊಳ್ಳಾರ್ದಷ್ಟ ಪೇನ್ ಆಗತ್ತಿತ್ತಂತ. ತಕ್ಷಣ 65 ಜನಕ್ಕ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಲೋಕಲ್ ಸೀನಿಯರ್ ಮೆಡಿಕಲ್ ಆಫೀಸರ್ಸ್ ಆ ಫೇಕ್ ಮೆಡಿಕಲ್ ಕ್ಯಾಂಪ್ ಮೇಲೆ ಕೇಸು ಮಾಡಿದ್ರು. ಜನ ಸಸ್ತಾದಾಗ ಹೇರ್ ಆಯಿಲ್ ಸಿಗತೈತಿ, ಒಂದ ವೀಕ್ ದಾಗ ತಮ್ಮ ಕೂದ್ಲ ಹೊಳಿ ತರ್ಬೋದು ಅಂತ ಹೇಳಿ ಒಂದ್ ಮಾರ್ಕೆಟಿಂಗ್ ಸ್ಟ್ರಾಟಜಿಗ್ ಸಿಕ್ಕೊಂಡ್ ತಮ್ಮ ಲೈಫ್ ಡೇಂಜರ್ ದಾಗ ಇಟ್ಟಿದ್ರು. ಈಗಿನ ಟೈಮ್ ದಾಗ ನಮ್ ದೇಶದೊಳಗ ಭಾಳ ಕ್ವಾಲಿಫೈಡ್ ಡರ್ಮಿಟೋಲಜಿಸ್ಟ್ ಇದಾರ. ಅವ್ರು ನಿಮ್ಗೆ ಹೆಲ್ಪ್ ಮಾಡುವುದು ನಿಮ್ಗೆ ಯಾವ ರೀತಿ ಹೇರ್ ಟ್ರೀಟ್ಮೆಂಟ್ ಬೇಕಂತ ಹೇಳಿ. ಇಂಥ ಫೇಕ್ ಮೆಡಿಕಲ್ ಕ್ಯಾಂಪ್ ಲಿಂತ್ರ ಆದಷ್ಟು ದೂರ ಇರ್ರಿ. ನಿಮ್ದು ಮತ್ ನಿಮ್ ಕುಟುಂಬದ ಜೀವನ ಸೇಫ್ ಇಟ್ಕೊ.